ಭಾರತದಲ್ಲಿ ಸಾವಿರಾರು ಮಂದಿಗೆ ಬಿಗ್ ಶಾಕ್ ಇತ್ತು. 24 ಗಂಟೆ ವಾಟ್ಸಪ್ ನಿರ್ಬಂಧ ಆಗಿತ್ತು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸೋಮವಾರ ರಾತ್ರಿ 8 ಗಂಟೆ ಸರಿಸುಮಾರು ಬಳಕೆದಾರರು ವಾಟ್ಸಪ್ನಲ್ಲಿ ಈ ಸಮಸ್ಯೆಯನ್ನು ಎದುರಿಸಲು ಪ್ರಾರಂಭಿಸಿದ್ದರು. ವಾಟ್ಸಪ್ ಅಪ್ಲಿಕೇಶನ್ ತೆರೆದಾಗ ನಿಮ್ಮ ಖಾತೆಯನ್ನು ಪರಿಶೀಲನೆ ನಡೆಸಲಾಗುತ್ತಿದೆ ಮತ್ತು ನಿಮ್ಮ ಚಟುವಟಿಕೆ ಮತ್ತು ಫೋನ್ ಮಾಹಿತಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳುವ ಸಂದೇಶ ಕಾಣುತ್ತಿತ್ತು. ಭಾರತದಲ್ಲಿ ಅನೇಕ ವಾಟ್ಸಪ್ ಬಳಕೆದಾರರು ಇದ್ದಕ್ಕಿದ್ದಂತೆ ಸಮಸ್ಯೆ ಎದುರುತ್ತಿದ್ದಂತೆ ಸಾವಿರಾರು ಜನರು ವಾಟ್ಸಪ್ ಬಳಸೋ ಆಗ್ತಿಲ್ಲ ಅಂತ ದೂರುಗಳನ್ನು ಮಾಡುತ್ತಿದ್ದಾರೆ. ಹೌದು, ಸೋಮವಾರ ಭಾರತದಲ್ಲಿ ಅನೇಕ ವಾಟ್ಸಪ್ ಬಳಕೆದಾರರ ಖಾತೆಗಳು ತಾತ್ಕಾಲಿಕವಾಗಿ ಲಾಕ್ ಮಾಡಲಾಗಿದೆ. ಅಸಂಖ್ಯಾತ ಜನರ ಖಾತೆಗಳನ್ನು ವಾಟ್ಸಪ್ ಕಂಪನಿ 24 ಗಂಟೆಗಳ ಪರಿಶೀಲನೆ ಒಳಪಡಿಸಿದೆ. ಈ ಸಮಯದಲ್ಲಿ ಬಳಕೆದಾರರು ಅಪ್ಲಿಕೇಶನ್ನ ಹಲವು ಪ್ರಮುಖ ವೈಶಿಷ್ಟ್ಯತೆಗಳನ್ನು ಬಳಸಲು ಸಾಧ್ಯವಾಗಿಲ್ಲ. ಈ ಸಮಸ್ಯೆ ಬಗ್ಗೆ ಮೊದಲ ಮಾಹಿತಿ ರಾತ್ರಿ 8 ಗಂಟೆ ಸರಿಸುಮಾರು ಬೆಳಕಿಗೆ ಬಂತು. ಯಾವುದೇ ಪೂರ್ವ ಮುನ್ಸೂಚನೆ ಇಲ್ಲದೆ ತಮ್ಮ ಖಾತೆಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ ಎಂದು ಅನೇಕರು ಬಳಕೆದಾರರು ವರದಿ ಮಾಡಿದ್ದಾರೆ. ಈ ಕ್ರಮವು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಜನರನ್ನು ಅಸಮಾಧಾನಗೊಳಿಸಿದೆ ಅಂತಲೇ ಹೇಳಬಹುದು. ಸೋಮವಾರ ರಾತ್ರಿ 8 ಗಂಟೆ ಸರಿಸುಮಾರು ಬಳಕೆದಾರರು ವಾಟ್ಸಪ್ನಲ್ಲಿ ಈ ಸಮಸ್ಯೆಯನ್ನು ಎದುರಿಸಲಾಯಿತು ಅಂತಲೇ ಹೇಳ್ಬೋದು. ಕದ್ದ ಫೋನ್ ಅಥವಾ ಖಾತೆಗಳಿಗೆ ಸಂಬಂಧಿಸಿದ ಮಾಹಿತಿ ಪ್ರವೇಶಿಸುವ ಜವಾಬ್ದಾರಿಯುತ ಬಳಕೆಯ ಕುರಿತು ಸೂಚನೆ ಮತ್ತು ಆಯ್ಕೆಗಳನ್ನು ಈ ಅಪ್ಲಿಕೇಶನ್ ಬಳಕೆದಾರರಿಗೆ ಒದಗಿಸಿದೆ. ಅನೇಕ ಜನರು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿ ತಮ್ಮ ಕೆಲಸವು ವಾಟ್ಸಪ್ ಮೇಲೆ ಅವಲಂಬಿತವಾಗಿದೆ ಮತ್ತು ಎಚ್ಚರಿಕೆ ಇಲ್ಲದ ಖಾತೆಯನ್ನು ಅಸಮಾಧಾನಗೊಳಿಸುವುದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಿದರು. ಪ್ರತಿಕ್ರಿಯೆಗಾಗಿ ಸಂಪರ್ಕಿಸಿದಾಗ ವಾಟ್ಸಪ್ ಹೇಳಿರೋದೇನು? ನಮ್ಮ ಸೇವೆಯನ್ನು ದುರುಪಯೋಗಪಡಿಸಿಕೊಳ್ಳುವುದು ಪಡಿಸಲು ಪ್ರಯತ್ನಿಸುವ ಜನರನ್ನು ನಾವು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತೇವೆ ಮತ್ತು ಇತರ ಬಳಕೆದಾರರನ್ನು ರಕ್ಷಿಸಲು ಅಂತಹ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಆದರೆ ಕೆಲವೊಮ್ಮೆ ನಾವು ತಪ್ಪುಗಳನ್ನು ಮಾಡುತ್ತೇವೆ. ಅಂತಹ ಸಂದರ್ಭಗಳಲ್ಲಿ ಜನರು ಮತ್ತೆ ಸಾಮಾನ್ಯವಾಗಿ ಸಂವಹನ ನಡೆಸಲು ಸಾಧ್ಯವಾಗುವಂತೆ ನಾವು ಅವುಗಳನ್ನು ಆದಷ್ಟು ಬೇಗ ಸರಿಪಡಿಸಲು ನಾವು ಪ್ರಯತ್ನಿಸುತ್ತೇವೆ ಎಂದು ಹೇಳಿದ್ದಾರೆ. ಅದೇ ಏನೊಂದು ಅವರ ಸುರಕ್ಷತೆಗಾಗಿ ಈ ರೀತಿ ವಾಟ್ಸಪ್ನವರು ಮಾಡಿದ್ದಾರಂತೆ. ಓಕೆ ಗೈಸ್, ಮುಂದೆ ಸಿಗೋಣ. ನಿಮ್ಗೆ ಯಾರಿಗೆಲ್ಲ ಆಗಿದೆ ಅವರೆಲ್ಲರೂ ಒಂದು ಸಲ ಕಮೆಂಟ್ ಮಾಡಿ. ನನಗಂತೂ ಈ ರೀತಿ ಏನು ಸಮಸ್ಯೆ ಆಗಿರಲಿಲ್ಲ. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.